ಸಾವಿನ ಬಗ್ಗೆ ಸ್ಪಷ್ಟವಾದಂತಹ ಏನಾಗಿದೆ, ಕೊಲೆನ, ಆತ್ಮಹತ್ಯನ, ಹೃದಯಾಘಾತನ ಅಥವಾ ನಿತ್ಯಾನಂದ ಸಹಚರರು ಮಾಡಿರುವಂತಹ ಒಂದು ಷಡ್ಯಂತ್ರನ ಅಂತ ತಿಳ್ಕೊಳ್ಳುತ್ತಿಲ್ಲ ಅರ್ಥ ಇದೆ. ಈಗ ಸರ್ಕಾರ ಮತ್ತು ಗೃಹ ಇಲಾಖೆ ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ತಾಯಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗ್ರಹ ಮಾಡ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಕೊಲೆ ಪ್ರಕರಣ ಮುಚ್ಚಿ ಹೋಗಬಾರದು, ಸಂಗೀತ ಪ್ರಕರಣ ಮುಚ್ಚಿ ಹೋಗಬಾರದು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗ್ರಹ ಮಾಡ್ತದೆ. ಬಹಳ ನೋವಿನ ವಿಚಾರ ಇದು. ಕಳೆದ 5 ವರ್ಷಗಳಿಂದ 2010ರಲ್ಲಿ ರಂಜಿತಾ ಪ್ರಕರಣ ಈಚೆಗೆ ಬಂದ ಮೇಲೆ ಇಲ್ಲಿಗೆ ಅವರ ಅಕ್ರಮ ಕಟ್ಟಡಗಳನ್ನು ಹಿಡಿದು ಆತನ ಆರ್ತಿರೋ ಪ್ರಕರಣದಿಂದ ಹಿಡಿದು ಎಲ್ಲವೂ ಆದರೂ ಕೂಡ ಅವರ ಈಗ ಏನು ಪುರುಷತ್ವ ಪರೀಕ್ಷೆ ಕೂಡ ಅವನು ಪುರುಷತ್ವ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆ ಸಾಬೀತುಪಡಿಸಿದೆ. ಆ ಹಿನ್ನೆಲೆ ಕೂಡ ಇವತ್ತು ಅವನ ಬಂಧಿಸಬಹುದಾಗಿತ್ತು. ಆದರೂ ಕೂಡ ಅವರಿಗೆ ರಾಜಾರೋಷವಾಗಿ ಓಡಾಡಿಕೊಂಡಿರುವುದು ಬಿಟ್ಟು ನೋಡಿದ್ರೆ ನಮ್ಗೆ ಅನುಮಾನ ಕಾಡ್ತದೆ. ಮಕ್ಕಳ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇಲ್ಲ, ಈ ನೆಲದ ಕಾನೂನನ್ನು ಕೂಡ ರಕ್ಷಣೆ ಮಾಡ್ತಾ ಇಲ್ಲ. ಎಲ್ಲವೂ ಅಲ್ಲಿ ಅಕ್ರಮಗಳೇ ನಡೀತಾ ಇದೆ. ಆ ಕಾರಣಕ್ಕೆ ಆಶ್ರಮದ ಬೀಗವನ್ನು ಜಡಿಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಒತ್ತಾಯಿಸಿದೆ. ಮತ್ತೆ ನಮ್ಮ ಝಾನ್ಸಿ ರಾಣಿಯವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾನೂನಾತ್ಮಕ ಹೋರಾಟ, ಪೊಲೀಸ್ ಇಲಾಖೆಯ ಜೊತೆ ಹಿರಿಯರ ಜೊತೆ ಸಮಾಲೋಚನೆ, ಸರ್ಕಾರಕ್ಕೂ ಕೂಡ ಮನವಿ ಕೊಡೋಕೆ ನಾವು ಸಿದ್ಧವಿದ್ದೇವೆ. நான் 10 பக்கம் சார் எஸ்பி கிட்ட கம்ப்ளைண்ட் கொடுத்துட்டு போயிருந்தேன். அந்த கம்ப்ளைண்ட பத்தி இது வரைக்கும் எனக்கிட்ட ஒரு வார்த்தை கூட விசாரிக்கல சார். என்ன நான் அந்த ஆசிரமத்துல என்ன எப்படி இருந்தது, என்ன நடந்துச்சு, என் பொண்ணு எதனால இறந்துச்சு, எல்லா விவரத்தையும் நான் 10 பக்கம் கம்ப்ளைண்ட் கொடுத்திருக்கேன். ஆனா இது வரைக்கும் போலீஸோ இன்ஸ்பெக்டரோ யாருமே இது வரைக்கும் ஒரு வார்த்தை கூட என்னை விசாரிக்கவே இல்லை சார். ಅದೇ ಗೊತ್ತಿದೆ ಅವರಿಗೆ. ಈಗ ಬಹುಶಃ ಅವರು ದೂರು ಕೊಟ್ಟ ನಂತರ ಆ ಬಗ್ಗೆ ಅವ್ರ ತಾಯಿಗೆ ಸ್ಪಷ್ಟನೆ ಕೊಡುವಂತ ಮತ್ತೆ ಅವ್ರು ದೂರವಾಣಿ ಸಂಪರ್ಕ ಮಾಡಿ ಮಗಳ ಸಾವಿನ ಬಗ್ಗೆ ವಿಚಾರಣೆ ಮಾಡುವಂತ ಯಾವುದೇ ಕೆಲಸವನ್ನು ಅವ್ರು ಮಾಡಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತಹ ಆರೋಪ. ತುಂಬಾ ದಿನಗಳಿಂದ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಕೂಡ ಅವರಿಗೆ ನಕಾರಾತ್ಮಕ ಉತ್ತರಗಳೇ ಸಿಕ್ಕಿವೆ ಅಂತ ಅನ್ನೋದು ಕೂಡ ಅವರ ಆರೋಪ ಆಗಿದೆ. ಇವತ್ತು ಬಹಳ ನೋವಿನ ವಿಚಾರ ಇದು. ಇದು ಒಬ್ಬ ಕಾಮಿಸ್ವಾಮಿಯನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇವರು ಸಂಚು ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ನಮ್ಮ ಪ್ರಶ್ನೆ ಇದು. நான் இது ஏன் இவ்வளவு தூரம் நான் போராடிட்டு இருக்கேன்னா, என் பொண்ணுக்கு நடந்த மாதிரி மற்ற பொண்ணுங்களுக்கு அந்த ஆசிரமத்திலேயோ மற்ற ஆசிரமத்துங்களையோ நடக்க கூடாது சார். அந்த மற்ற பொண்ணுங்களையும் காப்பாத்துறதுக்காக தான் சார் நான் இவ்வளவு போராடிட்டு இருக்கிறேன். ನನ್ನ ಮಗಳಿಗಾದ ದುಸ್ಥಿತಿ ಇನ್ನೊಬ್ಬರಿಗೆ ಬರಬಾರ್ದು ಅಂತ ಆ ತಾಯಿಯ ಒಂದು ಅನಿಸಿಕೆ. ನನ್ನ ಮಗಳಿಗೆ ಅನ್ಯಾಯ ಆಯಿತು, ಇನ್ನೊಬ್ಬ ಹೆಣ್ಣು ಮಗಳಿಗೆ ಇದು ಆಗಬಾರದು ಅನ್ನುವಂಥದ್ದು ನನ್ನ ಹೋರಾಟದ ಮುಖ್ಯ ಉದ್ದೇಶ. ಅದು ನನ್ನ ಮಗಳಿಗಾದಂತಹ ಅನ್ಯಾಯ ಯಾರಿಗೂ ಆಗಬಾರದು ಅನ್ನೋದು ಝಾನ್ಸಿ ರಾಣಿಯವರ ಸ್ಪಷ್ಟವಾದಂತಹ ಒಂದು ಹೋರಾಟದ ಉದ್ದೇಶ. ಅದು ಈಗೊಂದು ಬ್ರೇಕ್ ನಂತರ ಸಮಯ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.